ಹೇಳ್ ಕಳಿಸ್ತೀನಿ ಹೋಗು. ಯಾರೋ ನೀವು? ದೇಖೋ ಕಡೆದು ಗಳಿಗೆಲಿ ಕಡೆ ಸುಖಾನ ಆನಂದವಾಗಿ ಅನುಭವಿಸ್ಲಿ ಅಂತ ಸುಮ್ಮನೆ ಕೂತಿದ್ದೀವಿ. ಯಾರೋ ನೀವು? ನಾಡ್ ಬಾಂಬ್ ಬಿಕ್ಕೊಂಡು ನೀನೇ ಇಷ್ಟ ಆಟ ಆಡಿದ್ರೆ ಆಟಂ ಬಾಂಬ್ ಪೆಟ್ಕೊಂಡು ಆಟ ಆಡೋರು ನಮ್ಗೆ ಎಷ್ಟಿರ್ಬೇಡ. ಯಾರೋ ನೀವು? ಕಿಂಕರರು. ಯಮ ಅಲ್ಲಿ ಬತ್ತವನ್ ನೋಡು. ಅಂಬೆ ನೀನು ನಿನ್ ನೋಡ್ಬೇಕು ಅಂದ್ರೆ 3 ತಿಂಗಳು ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಬೇಕು. ಆದ್ರೆ ನೀನು ನನ್ನ ಅಡ್ಡಕ್ಕೆ ಬಂದಿದ್ಯಲ್ಲ, ನನ್ನಷ್ಟು ಅದೃಷ್ಟವಂತ ಯಾರು ಇಲ್ಲ ಗುರು. ಆದ್ರೆ ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿಲ್ಲ. 1 ವಾರದಿಂದ ಆ ಖಾನ್ನ ಅನ್ಯಾಯವಾಗಿ ಹೊಡೆದು ಬಿಟ್ಟೆ ಅಲ್ಲ, ಅವನ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ನೋಡೋ, ಇದನ್ನೆಲ್ಲ ಬಿಟ್ಬಿಡು. ಇನ್ ಮೇಲಿಂದ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು, ನಿನ್ ಹೆಸರು ನನ್ನ ಕಿವಿ ಕೇಳಿಸ್ಬಾರ್ದು. ಇಲ್ದಿದ್ರೆ ಎಲ್ಲೇ ಅಡಗಿದ್ರು ಹುಡುಕೊಂಬಂದು ಹೊಡಿತೀನಿ. ಮಚ್ಚು ನಮ್ಮ ಮನೆ ದೇವ್ರು. ಈ ಕಾಲಿ ಪೋಲಿ ಮಾತ್ಗೆಲ್ಲ ಎದ್ರವನು. ಈ ಗುಜ್ರಿ ಮಂಜ ಅಲ್ಲಮ್ಮ. ಮಚ್ ಹಿಡ್ದಿರೋ ಮಾರಿ ನಮ್ ಕುಲದೇವ್ರು. ನಾನು ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ಆಗಲ್ಲ ಕಣ, ಏನ ಮಾಡ್ತ್ಯಾ? ನನ್ನ ಅಡ್ಡಕ್ಕೆ ಬಂದು ನನಗೆ ಆವಾಜ? ಗುಜ್ರಿ ಬೇಡ. ಏನ ಮಾಡ್ತ್ಯಾ? ಏನ ಮಾಡ್ತ್ಯಾ? ಒಳ್ಳೆ ಮಾತಲ್ಲಿ ಹೇಳ್ದೆ, ನೀನ್ ಕೇಳಲಿಲ್ಲ. ಗದರ್ಸ್ ಹೇಳ್ದೆ, ಅದಕ್ಕೂ ಕೇಳಲಿಲ್ಲ. ಜಾಣನ್ಗೆ ಮಾತಿನ ಏಟು, ದಡ್ಡನ್ಗೆ ದೊಣ್ಣೆ ಏಟು.
ನೀನು ಜಾಣನೂ ಅಲ್ಲ ದಡ್ಡನೂ ಅಲ್ಲ, ಅದಕ್ಕೆ ಅಂಬಿ ಅಂಬಿ ನಿನಗೆ ಗನ್ ಶಾಟ್. ಅಟೆನ್ಷನ್. ಎಸ್ ಸರ್. ಕಾಣದಂತೆ ಮಾಯವಾದನ ಗುಜರಿ ಮಂಗ ಕೈಲಾಸ ಸೇರಿಕೊಂಡನ. ಹಾಯ್ ಆಂಟಿ. ಪಲ್ಲವಿ ಇಲ್ಲಿ. ಪಲ್ಲವಿ ಪಲ್ಲವಿ. ಹಾಯ್ ಅಂಕಲ್. ಟಿಫನ್ ಆಯ್ತಾ? ಪಲ್ಲವಿ ಎಲ್ಲಿ? ಹಾಯ್ ಪಲ್ಲವಿ. ಯಾಕೆ ಇವತ್ ನಿಮ್ಮನೇಲಿ ಯಾರು ಮಾತಾಡ್ತಾ ಇಲ್ಲ? ನೀನು ಮಾತಾಡಲ್ವಾ? ಪೂರ್ಣಿಮಾ, ನೀನಾದ್ರೂ ಹೇಳೆ. ಏನಾಗಿದೆ? ಅರ್ಥ ಆಗ್ತಿಲ್ಲ. ಏನ್ ಮಾಡ್ತಿದ್ದಾಳೆ? ಇವತ್ತು ಮೌನ ವ್ರತ. ನೀನ್ ಮಾತಾಡದೆ ಇವತ್ತು ಹೇಗ್ ಸುಮ್ನೆ ಇರ್ತೀಯೋ ನಾನು ನೋಡ್ತೀನಿ. ನೀನ್ ಬಾ, ಆಫೀಸಲ್ಲಿದೆ. ಆಯ್ತಂದ್ರಲ್ಲ, ಎಷ್ಟೊತ್ ಮಾಡ್ತಿರಲ್ಲ? ಪಾಂಡಿಚೇರಿ ಸಲೋ ಬರ್ತಾವ ಗುರು. ಕರೆಕ್ಟ್ ಆಗಿ ಕೇಳಿ ಕುಡುತ್ತಾ ಹುಟ್ಟಿಡ್ವಾ ಇಲ್ಲ ಒರ್ರೇಡಿ ಪೋಟಿ ಡೇ போடுறா. ಒಣಗದಂಬೆ ನಮಸ್ಕಾರ ನಮಸ್ಕಾರ. ಚಿಕ್ಕಪೇಟೆಯಲ್ಲಿ ಚೈನಿ ವಾಸ್ತು ಕೂತ್ಕೊಳ್ಳಿ. ನಲ್ಲ ಇರಕ್ಕೆ ಅಂಬಿ ಅಂದ್ರೆ ಬ್ಯಾಕ್ ಅಲ್ಲಿ 40 ಜನ ಬಾಡಿ ಗಾರ್ಡ್ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಹಿಂಗೆ ಪಾತ ಒನ್ ಮ್ಯಾನ್ ಶೋಪ. ಜೀವಕ್ ಭಯ ಪಡೋನು ಬಾಡಿ ಗಾರ್ಡ್ ಇಟ್ಕೊಂಡಿರ್ತಾನೆ, ಜೀವಕ್ ಜೀವ ಕೊಡೋನು ಇವ್ರಂತ ಸ್ನೇಹಿತರನ್ನ ಇಟ್ಟಿರ್ತಾನೆ. ಅಣ್ಣ ಏನ ಬಂದಾಗಿಂದ ಪೇಸಿಗಿಟ್ಟ ಇರಕ್ಕೆ ಬಂದು ವಿಷಯನೇ ಮರ್ತು ಬಿಟ್ರೆ. ಏಯ್ ಮಚ್ಚಿ சொல்றது ಕರೆಕ್ಟ್ ಇಲ್ಲ? ನಿಮ್ ಅಣ್ಣನಿಗೆ ಕತ್ತಿ ಗಿಫ್ಟ್ ಕೊಡ ಅಂತ ತಂದಿದ್ದೀನ. ಗುಜರಿ ಮಂಜಿನ ಎತ್ತಿದ ಖುಷಿಗೆ ನಮ್ಮ ಸೈಡ್ ಇಂದ ಪರಿಸೆ ಇದು ನಮ್ಮ ರಾಜರ ವೆಚ್ಚರಿಂದ ಕತ್ತಿ. ಗುಜರಿ ಮಂಜಿನ್ ಎತ್ತಿದ್ದೆ ಬೇರೆ ಕಾರಣಕ್ಕೆ. ಕಾರಣ ಏನಾದ್ರೂ ಇರ್ಲಿ, ಲಾಭ ಏನಕ್ಕೆ ಇರ್ಕಿಲ್ಲ. ಕೂತ್ಕೊಳ್ಳಿ. ಅವರು ಅವ್ರ ರಾಜರದ್ದು ಗಿಫ್ಟ್ ಕೊಟ್ಟಿದ್ದಾರೆ, ನಾವು ನಮ್ ರಾಜರ ಗಿಫ್ಟ್ ಕೊಡ್ಬೇಕಲ್ವಾ? ತಗೊಂಬ. ಹಾ ಭಯ ಲೇಕೆ ಆತಾ ಹೂಂ. ಮ್ಯಾಟ್ರ್ ಗ್ಯಾಪ್ ಕೊಟ್ಟಿದ್ ಸಾಕು, ಕರ್ಕೊಂಡ ವರ್ಕ್ ಮಾಡಿ. அம்பி சார் எனக்கு ஒரு சின்ன டவுட். நீங்க குத்துறப்ப வாஸ்தவ பாத்தி குத்துறீங்களா? ಬಂತು ತಗೊಂಬ. ಇದು ನಿಮಗೆ ನಮ್ ಕಡೆಯಿಂದ ಗಿಫ್ಟ್. என்ன பரிசு என்ன? டேய் வாங்கடா. உக்காருங்கடா. அபாபாபாபாபா என்ன ஸ்ட்ரெச்சர், என்ன ஃபீலிங். ஆமா அம்பி, இதோட விலை எவ்வளவு இருக்கு? ಲವ್ ಏನ್ ಹೇಳ್ತಾವನೋ ನಂಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅದ್ರ ಒಳಗಿರೋ ಬಲ್ಪ್ ಪಿಚ್ಕೊಳ್ಳ ಅಂತವನೇ. ಗುರು, ಈ ಫೋಟೋ ಇರೋ ಬಿಲ್ಡಿಂಗ್ ಯಾವ್ದು? ಇದ್ರ ರೇಟ್ ಎಂತ ಅಂತ ಕೇಳ್ತಾವ. ಇದ್ಯಾರು ಗೊತ್ತಿಲ್ವೋ? ಇದು ಮೈಸೂರು ಪ್ಯಾಲೇಸ್. ಈ ಫೋಟೋ ಬೆಲೆ 1,000 ರೂಪಾಯಿ ಇರ್ಬೋದು. $1,500 தம்பி, நான் கேட்டது இந்த ஃப்ரேமோட விலை இல்லப்பா, இந்த ஒரிஜினல் பில்டிங்கோட விலை. ஆமா அம்பி, நான் என்ன தப்பா பேசிட்டேனா? ಏನ್ 60-40 ಸೈಟ್ ತಗೊಂಡ್ಬಿಡಕ್ಕೆ? ಇದು ಗವರ್ಮೆಂಟ್ ಅಂಡರ್ಟೇಕನ್, ಹಂಗೆಲ್ಲ ಸಿಗಲ್ಲ. ಡೇಯ್, ಈ ಬಿಲ್ಡಿಂಗ್ ಏನಾದ್ರೂ ನನ್ 3ನೇ ಹೆಂಡತಿ ಬರ್ತ್ಡೇಗೆ ಪೆರಿಸಾ ಕೊಟ್ಬಿಟ್ರೆ ಅವಳು ಎವಳ ಪೆರಿಸಾ ನೋಡ್ಕೋತಾಳೆ. ನೀಯೇ ಅವ್ರ ರೇಟ್ ಪೇಸಿಟ್ಟು ರಿಜಿಸ್ಟರ್ ಮಾಡ್ಕೊಟ್ಬಿಡಪ್ಪ. ಒಂದ್ಸರಿ ಹೇಳದ್ನಲ್ಲ ಸಿಗಲ್ಲ ಅನ್ಬಿಟ್ಟು ಮರ್ತ್ ಬಿಡಿ. ಇಲ್ಲ, ನನ್ನ ಹತ್ರ ಅಷ್ಟೇ ಶಿಪ್ ಮಾರಿದ್ರು ಸರಿ, ಈ ಪ್ಯಾಲೇಸ್ ಮಾತ್ರ ಬಿಡಲ್ಲ ಉಡಮಾಟೆ. ಏಯ್ ಸೆಲ್ವಾ, ಇದು ನಮ್ ಕನ್ನಡಿಗರ ಸೊತ್ತು. ಒಂದ್ಸರಿ ಸಿಗಲ್ಲ ಅಂದ್ಮೇಲೆ ಸಿಗಲ್ಲ, ಮರ್ತು ಬಿಡು. ಏನ ನನಗೆ ಸಿಗಲ್ವಾ? ನನಗೆ ಸಿಗದೇ ಇರೋ ಜಾಗ ಬೇರೆ ಯಾರಿಗೂ ಸಿಗಬಾರ್ದು. ಎಲ್ಲಿ ಬಾಂಬ್ ಬಾಂಬಿಗೆ ಬಿಡ್ತೀನಿ. ಬಾಂಬು ಎಲ್ಲಿ ಬಾಂಬು? ಕನ್ನಡದವ್ರು ಬಗ್ಗು ಅಂದ್ರೆ ಭೂಮಿ ಸಿಗೋವರ್ಗು ಬಗ್ತಾರೆ. ಇನ್ನೂ ಬಗ್ಗು ಅಂದ್ರೆ ಭಗವಂತ ಬಂದ್ರು ಸರಿ ಬಾರಸ್ ಕಳಿಸ್ತಾರೆ. ಇನ್ನೊಂದ್ಸರಿ ನೀನು ನಿನ್ ಟೀಮು ಕರ್ನಾಟಕದಲ್ಲಿ ಕಾಣಿಸ್ಕೊಂಡ್ರಿ ಅಂದ್ರೆ ಮೈಸೂರು ಪ್ಯಾಲೇಸ್ ಮುಂದೆ ಹೂತಾಕ್ಬಿಡ್ತೀನಿ.
మన్నిక్కిణు క్షమా కర్నాయ్ చేసేలేదు. ఐ ఆమ్ వెరీ సారీ. ನಾನು ಐಡಿಯಾ ಬಿಟ್ಬಿಟ್ಟಿದ್ದೀನಿ. ಆಲ್ ಲ್ಯಾಂಗ್ವೇಜ್ ಅಲ್ಲಿ ಸಾರಿ. ಓಂ ಶಾಂತಿ. ಓಕೆ, ಇದೇ ಖುಷಿಲಿ ಒಂದು ಚಿಕ್ಕ ಪಾರ್ಟಿ ಇಟ್ಕೊಳ್ಳೋಣ. ಏನ್ ಬಾಸ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ಬಿಟ್ಟು ಹಂಗೆ ಪಾರ್ಟಿ ವಿಸಿಗೆ ಜಂಪ್ ಆಗ್ಬಿಟ್ರಲ್ಲ. ಪ್ರಾಪರ್ಟಿ ಬಗ್ಗೆ ಒಂದ್ಸರಿ ಮಾತಾಡಿದಕ್ಕೆ ನಿಮ್ಮ ಅಣ್ಣ ಕೂತ್ಗೆ ಕತ್ತಿ ಇಕ್ಬಿಟ್ಟ. ಇನ್ ಕರ್ನಾಟಕ ಜನ ಬಿಡ್ತಾರಾ? ಹಲೋ ಹಲೋ ಹಲೋ, ಮಾತಾಡಿ. ನೀವು ಪಲ್ಲವಿ ಅಂತ ಗೊತ್ತು, ಮಾತಾಡಿ. ಹಲೋ ಹಲೋ, ನಿನ್ನೆ ಯಾಕೆ ಮಾತಾಡ್ಲಿಲ್ಲ? ಸಾರಿ, ಮೌನ ವ್ರತ ಮಾಡ್ತಾ ಇದ್ದೆ. ತಿಂಗ್ಳಿಗೆ ಒಂದ್ಸಲ ಮಾಡ್ತೀನಿ. ಏನು ಮೌನ ವ್ರತನ? ಮೌನ ವ್ರತ ಅಂದ್ರೆ ಮಾತಾಡದೆ ಇರೋದು. ಮತ್ ಫೋನ್ ಯಾಕೆ ಮಾಡಿದ್ರಿ? ನೀವೇ ಹೇಳಿದ್ರಲ್ಲ ದಿವ್ಸಕ್ ಒಂದ್ಸಲನಾದ್ರೂ ಫೋನ್ ಮಾಡು ಅಂತ, ಅದಕ್ಕೆ ಮಾಡ್ದೆ. ಏನು ಮಾತಾಡದೆ ಇದ್ರು ಎಷ್ಟೊಂದ್ ಮಾತಾಡಿದ್ವಲ್ಲ. ಆ? ಏನಿಲ್ಲ, ನಿಮ್ಮ ಹತ್ರ ಏನೋ ಹೇಳ್ಬೇಕು. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮನ್ನ ನೋಡ್ಬೇಕು, ತುಂಬಾ ಮಾತಾಡ್ಬೇಕು ಅಂತ. ಎಲ್ ಸಿಗ್ತೀರಾ? ಆ, ನೀವೇ ಹೇಳಿ. ನಿಮ್ ಆಫೀಸ್ ಹತ್ರ? ಅಯ್ಯೋ ಬೇಡಪ್ಪ. ಆ, ಒಂದ್ ಕೆಲ್ಸ ಮಾಡೋಣ. ನಾಳೆ ಕೋರ್ಟಲ್ ನನಗ್ ಸ್ವಲ್ಪ ಕೆಲ್ಸ ಇದೆ. ಸಂಜೆ 5 ಗಂಟೆಗೆ ಅಲ್ಲೇ ಮೀಟ್ ಮಾಡೋಣ. ಆದ್ರೆ ನಿಮ್ಮನ್ನ ಹೇಗ್ ಕಂಡುಹಿಡಿಯೋದು? ಮನಸ್ಸು ನಿಮ್ಮನ್ನ ಕಂಡುಹಿಡಿಯುತ್ತೆ ಬಿಡಿ. ಏನಂದ್ರಿ? ನಿಮಗೆ ಇಷ್ಟವಾದ ಬಣ್ಣ ಯಾವುದು? ಆ ಬಣ್ಣದ ಡ್ರೆಸ್ಸು ನಾ ಹಾಕೊಂಡ್ಬರ್ತೀನಿ. ನನ್ಗೆ ವೈಟ್ ಅಂದ್ರೆ ತುಂಬಾ ಇಷ್ಟ. ಹಂಗಾರ್ ಸರಿ, ನಾಳೆ ಸಂಜೆ 5 ಗಂಟೆಗೆ ಕೋರ್ಟ್ ಮುಂದೆ ಅಣ್ಣ ಬರ್ತಾನೆ. ಅಣ್ಣನಾ? ನಿಮ್ ಅಣ್ಣನ್ ಯಾಕೆ ಕರ್ಕೊಂಡ್ ಬರ್ತೀರಾ? ಅಂದ್ರೆ ನಾನ್ ಬರ್ತೀನಿ. ಓ ಬಾಯ್ ಬಾಯ್. ಲಕ ಲಕ ಅಂತ ಲೈಫ್ ಎಂಡ್ ತರ ಹೊಲ್ತಿದ್ದ ಆಟನ ನರ್ಸಿಂಗ್ ಹೋಮ್ ತರ ಮಾಡ್ಬಿಟ್ಟಿದ್ಯಲ್ಲ ಮಾಮ್. ಈಗ ನಾವೇನಾದ್ರೂ ಮಾತಾಡಿದ್ವಾ? ಏನಿಲ್ವಲ್ಲ? ಇದೆಲ್ಲ ಹಾಗೆ ಇದೆಯಾ? ಹಾಗೆ ಇದೆ. ಏನು ಚೇಂಜ್ ಆಗಿಲ್ವಾ? ಏನು ಚೇಂಜ್ ಆಗಿಲ್ಲ, ಆದ್ರೆ ನೀನ್ ಮಾತ್ರ ಚೇಂಜ್ ಆಗಿದ್ಯಾ. ಎಲ್ಲ ಮಾಯೆ. ಯುಗ ಯುಗಗಳೇ ಸಾಗಲಿ. ಓಡಿ ಓಡಿ ಓಡಿ, ಚೆನ್ನಾಗಿ ಓಡಿ. ಈ ಕಡೆ ಓಡಿ, ಈ ಕಡೆ. ತಪ್ಪು ಇರೋಪರವರೆಲ್ಲ ನಿಮ್ ಜೋಡಿ ನೋಡಿ ಕಳ್ದೋಗ್ಬಿಡ್ತಾರ ಮಾಮ. ಈ ಗೆಟಪ್ಪಲ್ಲಿ ನೋಡಿದ್ರೆ ಮಾಮ ಕಳಲ್ದೋಯ್ತ. ಫೋನ್ ಬಂತು. ನಮ್ಮವ್ರದೇ ಇರ್ಬೇಕು, ನಮ್ಮವ್ರದೇ. ಅಣ್ಣಾಜಿ ಏನು? ಹಲೋ ಹಲೋ, ಇವತ್ತು ಬೆಂಗಳೂರು ಹೈಕೋರ್ಟ್ ಅಲ್ಲಿ ನಮ್ ಕಡೆ ಅವ್ರದ್ದೊಂದು ಕೇಸ್ ಜಡ್ಜ್ಮೆಂಟ್ ಇತ್ತು. ನಾನು ಹೇಳಿದ್ದೆ, ಆ ಸಾಕ್ಷಿದಾರನಿಗೆ ನಾನು ಹೇಳಿದ್ದೆ, ಕೇಸ್ ನಮ್ ಕಡೆಗಾಗಿಲ್ಲ ಅಂದ್ರೆ ಕೋರ್ಟ್ ಮುಂದೆ ನಿನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಮ್ಮ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಟ. ಇದು ನನ್ನ ಗೌರವದ ಪ್ರಶ್ನೆ. ಈಗ ಟೈಮ್ 4:15. 5 ಗಂಟೆಗೆ ಅವನು ಕೋರ್ಟ್ ಇಂದ ಈಚೆಗೆ ಬರ್ತಾನೆ. ಅಲ್ಲೇ ಅವನ್ ಜೀವದ ಜಡ್ಜ್ಮೆಂಟ್ ಆಗ್ಬೇಕು. ಇದು ಅಣ್ಣಾಜಿ ಕೊಡ್ತಾ ಇರೋ ಜಡ್ಜ್ಮೆಂಟ್. ಅದು ಇವತ್ತೇ ಆಗ್ಬೇಕಾ ಅಣ್ಣಾಜಿ? ನಂಬಿ, ಇದೇ ಮೊದಲನೇ ಸಲ ನೀನ್ ನನ್ನ ಮಾತಿಗೆ ಎದುರುವಾದಿಸ್ತಿರೋದು. ಇಲ್ಲ ಅಣ್ಣಾಜಿ, ಅದು ಇಮೇಲ್ ಅಲ್ಲಿ ಫೋಟೋ ಬರುತ್ತೆ. 5 ಗಂಟೆ 5 ನಿಮಿಷಕ್ಕೆ ನಿನ್ನಿಂದ ನನಗೆ ಫೋನ್ ಬರಬೇಕು. ಕಾಯ್ತಾ ಇರ್ತೀನಿ. ಬೆಸ್ಟ್ ಆಫ್ ಲಕ್. ಅಣ್ಣಾಜಿ ಆರ್ಡರ್. ಯಾರನ್ನ? ಯಾರೋ ಸಾಕ್ಷಿದಾರ ಅಂತೆ. ಅರೆ ಅಂಬಿ ಬಾಯ್, ಇವತ್ತೇ ಆಗ್ಬೇಕು. ಈಗ್ಲೇ
ಅಂಬಿ, ಅಣ್ಣಾಜಿ ಮಾತು ನಿನ್ನ ಪ್ರೇಮ ಗೀತೆಗಿಂತ ದೊಡ್ಡದು. ಹಲೋ, ನೋಡಿ, ನೀವ್ ಇವತ್ತು ಇಲ್ಲಿಗೆ ಬರಬೇಡಿ. ಇಲ್ಲೊಂದು ಮರ್ಡರ್ ನಡೆದಿದೆ, ತುಂಬಾ ಗಲಾಟೆ ನಡೀತಾ ಇದೆ. ಓಕೆ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಮಿಸ್ಟರ್ ACP ಯಶವಂತ್ ಸರ್, ನಿಮ್ಮನ್ನ ನಾನು ನನ್ನ ಚೇಂಬರ್ಗೆ ಯಾಕೆ ಕರೆಸಿದ್ದೀನಿ ಗೊತ್ತೇನು? ಗೊತ್ತು ಸರ್, ಗೊತ್ತು. ಅಣ್ಣಾಜಿ ಅಂಬಿಕೆಯಿಂದ ಒಬ್ಬ ಸಾಕ್ಷಿದಾರನ್ನು ಕೊಲೆ ಮಾಡಿಸ್ದ. ನಾವಿನ್ನೂ ಅಂಬಿನ ಹಿಡ್ದಿಲ್ಲ ಅಂತ ಭಯಕ್ಕಲ್ವ ಸರ್? ನೋ, ನಿಮ್ಮನ್ನ ಬೈದು ಏನು ಪ್ರಯೋಜನ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಸೊ ಇವತ್ತಿಂದ ನಿಮ್ಮನ್ನ ಕಸ್ತೂರಿ ಸೌಧ ಮೇನ್ ಗೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಹೋಗ್ ಬರೋರ್ಗೆಲ್ಲ ಸಲಾಮ್ ಹೊಡ್ಕೊಂಡು ನಿಂತಿರಿ. ದೇಶದಲ್ಲಿ ಎಲ್ಲಾ ಕಡೆ ಸರಣಿ ಸ್ಫೋಟಗಳು ಜಾಸ್ತಿ ಆಗ್ತಾ ಇದೆ. ಈ ಕಸ್ತೂರಿ ಸೌಧಕ್ಕೂ ಬಾಂಬ್ ಬೆದರಿಕೆ ಇದೆ ಅಂತ ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಸೊ ಐ ವಾಂಟ್ ಎವ್ರಿಬಡಿ ಟು ಬಿ ಅಲರ್ಟ್. ಯು 1 2 3 4 ಅಲ್ಲೋಗಿ. ಕಮಾನ್, ನೀವು 4 ಜನ ಆ ಕಡೆ ಹೋಗಿ. ಹೋಗಿ, ನೀವು 4 ಜನ ಈ ಕಡೆ. ಕಮಾನ್, ನೀವು 4 ಜನ ಹೋಗಿ. ನೀವಿಬ್ರು ಈ ಕಡೆ. ಅಯ್ಯ, ಅಂಬಿನ್ ಹಿಡೀರಿ ಅಂದ್ರೆ ಅಂಬೋ ಅಂತ ಪರದಾಡ್ತಾ ಇದ್ದೀರಲ್ಲ ಸರ್, ಬಿಲ್ಡಪ್ ಜಾಸ್ತಿ ಆಯ್ತು. ಮೋನ, ನನ್ 6th ಸೆನ್ಸ್ ಹೇಳ್ತಾ ಇದೆ ಅಂಬಿನ್ ನಾನು ಹಿಡ್ದೇ ಹಿಡಿತೀನಿ. ಅಗಳ ಕಾಮಿಡಿ ಮಾಡಕ್ಕೆ ಒತ್ತು ಗೊತ್ತು ಏನು ಇಲ್ವೇ? ನನ್ ಕೈ ಬ್ಲಡ್ ಆಗಿ ಬಹಳ ದಿವಸ ಆಯ್ತು. ಬೇಡಿ ರೆಡಿ ಸರ್. ಫಾಲೋ ಮೀ. ನಾಳೆ ಬೆಳಿಗ್ಗೆ ಸೇಮ್ ಸ್ಪಾಟ್, ಓಕೆನಾ? ಆ ಜಾಗ ನಮ್ಗೆ ಯಾಕೋ ಆಗ್ ಬರ್ತಾ ಇಲ್ಲ. ಬೇರೆ ಯಾವ್ದಾದ್ರು ಜಾಗ ಹೇಳಿ. ಕಸ್ತೂರಿ ಸೌಧ. ಓಕೆ, ತಲೆ ಮೇಲೆ ತಲೆ ಬೀಳ್ಲಿ, ಎಲೆ ಮೇಲೆ ಅನ್ನ ಬೀಳ್ಲಿ, ನಾಳೆ ಮೀಟ್ ಮಾಡೋದಂತೂ ಡೆಫಿನೆಟ್. ಬಾಯ್. ಮಮ್, ಅವಳ ಹೆಂಗತ್ರ ಮಾಡಿ ಕ್ಯಾಚ್ ಹಾಕ್ಬಿಡು ಮಮ್. ಅವಳು ಯಾರು, ಅವಳ ಫ್ಯಾಮಿಲಿ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ ಕಣೋ. ಅವಳದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದು ಡ್ರೀಮ್ಗೆ ಹೋಗ್ಬಿಟ್ರೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಸೆಟಪ್ ರೆಡಿ ಮಾಡು, ಐಡಿಯಾ ತಾನಾಗೆ ಬರುತ್ತೆ. ಓಕೆ ಭಯ.